ಅವರಿಗೆ ಸ್ವಾಗತ. ನಾನು ನವಿತಾ ಜೈನ್. ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರವಾದದ್ದು. ಬಿಸಿಲು, ಚಳಿ, ಮಳೆ, ಗಾಳಿ, ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ನಿಂತು ನಮ್ಮ ದೇಶವನ್ನ ಕಾಯ್ತಿದ್ದಾರೆ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತಹ ಸೈನಿಕರನ್ನ ಸ್ಮರಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ನಗಣ್ಯ. ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸೆಲ್ಯೂಟ್ ಮಾಡಲೇಬೇಕು. ಅಂತಹ ಕಾರ್ಯಕ್ರಮವೇ ಈ ಬ್ರೇವರಿ ಅವರ್. ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮದ ಪ್ರಾಯೋಜಕರು ಕೋ-ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ. ಕೇಂದ್ರ ಗೃಹ ಸಚಿವ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಈಗಾಗಲೇ ಶಿವಮೊಗ್ಗಕ್ಕೆ ಬಂದಿಳಿದಿದ್ದಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಘಟಕಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಭೂಮಿ ಪೂಜೆ ಕಾರ್ಯಕ್ರಮವನ್ನ ನಡೆಸುತ್ತಾರೆ ಅಮಿತ್ ಶಾ ಅವರು. ಶಿವಮೊಗ್ಗದ ಭದ್ರಾವತಿಯ ಬುಳ್ಳಾಪುರದಲ್ಲಿರುವ ರ್ಯಾಪಿಡ್ ಆಕ್ಷನ್ ಫೋರ್ಸ್ಗೆ ಅಂದ್ರೆ RPF ಕ್ಯಾಂಪಸ್ ಅಲ್ಲಿರುವಂತಹ ಈ ಒಂದು ಕ್ಷಿಪ್ರ ಕಾರ್ಯಪಡೆಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಅದರ ಪೂಜೆ ಈಗ ಆಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅಲ್ಲಿ ಆಗಮಿಸಿದ್ದಾರೆ ಅಮಿತ್ ಶಾ ಅವರು. ಅವರನ್ನ ಇಡೀ ಒಂದು ಸಚಿವ ಸಂಪುಟವರು, ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಇದೀಗ ಬುಳ್ಳಾಪುರ ಹೆಲಿಪ್ಯಾಡ್ ನಿಂದ ನೇರವಾಗಿ ಶಿವಮೊಗ್ಗಕ್ಕೆ ಆಗಮಿಸಿರುವಂತಹ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಅವರನ್ನ BS ಯಡಿಯೂರಪ್ಪ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಹಾಗೆಯೇ ಅನೇಕ ಸಚಿವ ಸಂಪುಟದ ಸಚಿವರುಗಳು ಆದಿಯಾಗಿ, ಕೇಂದ್ರ ಸಚಿವರುಗಳು ಆದಿಯಾಗಿ ಎಲ್ಲರೂ ಕೂಡ ಅವರನ್ನ ಇವತ್ತು ಸ್ವಾಗತಿಸಿದ್ದಾರೆ. ಈಗ ಭೂಮಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. RAF ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ನಡೆಸ್ತಾ ಇದ್ದಾರೆ. ಬೆಟಾಲಿಯನ್ನ RAF ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸೋದಕ್ಕಾಗಿ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಈಗ ಬಂದಿರೋದು. ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಭದ್ರಾವತಿಯಲ್ಲಿ ಕೇಂದ್ರ ಕ್ಷಿಪ್ರ ಕಾರ್ಯಪಡೆ ಅಂದ್ರೆ IAF ಘಟಕಕ್ಕೆ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಬಿಜೆಪಿ ಅವರಿಗೆ ಭವ್ಯ ಸ್ವಾಗತವನ್ನ ಕೂಡ ಕೋರಿರೋದನ್ನ ನಾವು ಗಮನಿಸಬಹುದು. ಹಾಗೆಯೇ ಇವತ್ತು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅಂದ್ರೆ ಗೋವಾ ಆಗಿರಬಹುದು ಅಥವಾ ಪಾಂಡಿಚೇರಿ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲ ಘಟಕಗಳ ಕೇಂದ್ರ ಕ್ಷಿಪ್ರ ಕಾರ್ಯಪಡೆಯ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕಾಗಿ ಭೂಮಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಭೂಮಿ ಪೂಜೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಇನ್ನೊಂದು ಕಡೆ ಈಗಾಗಲೇ BS ಯಡಿಯೂರಪ್ಪ ಸೇರಿದಂತೆ ಅನೇಕ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. 97ನೇ ಬೆಟಾಲಿಯನ್ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಇನ್ನು ಈಗಾಗಲೇ RAF ಘಟಕಕ್ಕೆ ಭೂಮಿ ಪೂಜೆಯ ಜೊತೆಗೆ ಅವರು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಇವತ್ತು ಪಾಲ್ಗೊಳ್ಳಲಿದ್ದಾರೆ. ಪ್ರಮುಖವಾಗಿ ಎಥನಾಲ್ ಘಟಕಕ್ಕೆ ಭೂಮಿ ಪೂಜೆ ಆಗುತ್ತೆ, ವಸತಿ ಗೃಹಗಳ ಸಮರ್ಪಣೆ ಆಗುತ್ತೆ, ಪೊಲೀಸ್ ವಸತಿ ಗೃಹಗಳ ಸಮರ್ಪಣೆ ಆಗುತ್ತೆ ಬೆಂಗಳೂರಲ್ಲಿ. ಹಾಗೆಯೇ ಬಾಗಲಕೋಟೆಯಲ್ಲಿ ಎಥನಾಲ್ ಘಟಕಕ್ಕೆ ಭೂಮಿ ಪೂಜೆ, ಬೆಳಗಾವಿಯ ಜನಪ್ರತಿನಿಧಿ ಸಮಾವೇಶದಲ್ಲೂ ಕೂಡ ಅಮಿತ್ ಶಾ ಅವರು ಪಾಲ್ಗೊಳ್ಳಲಿದ್ದಾರೆ. ಅದರ ಜೊತೆಗೆ ಕೋರ್ ಕಮಿಟಿ ಸಭೆ ಕೂಡ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ 2 ದಿನಗಳ ಈ ಒಂದು ರಾಜ್ಯ ಪ್ರವಾಸದಲ್ಲಿ ಒಂದು ಕಡೆ ಅನೇಕ ಕಾರ್ಯಕ್ರಮಗಳನ್ನ ನೆರವೇರಿಸೋದ್ರ ಜೊತೆಗೇನೆ ಈಗ ಕೋರ್ ಕಮಿಟಿ ಸಭೆ ಆಗಿರಬಹುದು, ಅದರ ಜೊತೆಗೆ ಅನೇಕ ನಾಯಕರುಗಳು ಇವತ್ತು ಅವರನ್ನ ಮೀಟ್ ಮಾಡಬೇಕು ಈ ಒಂದು ಪ್ರವಾಸದ ಸಂದರ್ಭದಲ್ಲಿ ಅಂತ ಹೇಳಿ ವೇಟ್ ಕೂಡ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜು, ಈಗಾಗಲೇ ಅಮಿತ್ ಶಾ ಅವರು ಈಗಾಗಲೇ ಭೂಮಿ ಪೂಜೆ ನೆರವೇರಿಸೋದಕ್ಕೆ ಅಲ್ಲಿ ಪೂಜೆಯನ್ನು ಕೂಡ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅವರಿಗೆ ಸ್ವಾಗತವನ್ನ ಕೋರಲಾಯಿತು, ಹಾಗೇನೆ ಯಾವ ರೀತಿಯಾಗಿ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಯಾವ್ಯಾವ ಕಾರ್ಯಕ್ರಮಗಳು ಇದೆ? ಏನು ಈಗಾಗಲೇ ಭೂಮಿ ಪೂಜೆಗೆ ಸಂಬಂಧಿಸಿದಂತೆ CRPF ಅಡಿಯಲ್ಲಿ ಬರುವಂತ
RAF ಘಟನೆ ಏನಿದೆ ಅದರ ಭೂಮಿ ಪೂಜೆ ಕಾರ್ಯದಲ್ಲಿ ಈಗಾಗಲೇ ತೊಡಗಿದ್ದಾರೆ. ಜೊತೆಗೆ ಏನು ಅದಾದ ನಂತರ ಏನೋ ಒಂದು ಕಾರ್ಯಕ್ರಮ ನಡೆಯುತ್ತದೆ, ಏನು ಸ್ಟೇಜ್ ಕಾರ್ಯಕ್ರಮ ನಡೆಯುತ್ತೆ. ಆ ಸ್ಟೇಜ್ ಕಾರ್ಯಕ್ರಮದಲ್ಲಿ ಒಂದು ಸಮಾರಂಭದಲ್ಲಿ ಅವರು ಭಾಗವಹಿಸಿ ಇಲ್ಲಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ತೆರಳಲಿದ್ದಾರೆ. ಜೊತೆಗೆ ಏನು ಅವರು ಭದ್ರಾವತಿಯ ಹೆಲಿಪ್ಯಾಡ್ಗೆ ಬಂದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ರಾಘವೇಂದ್ರ ಅವರು ಹೋಗಿ ಅವರನ್ನು ಸ್ವಾಗತಿಸುವಂತಹ ಒಂದು ಕಾರ್ಯ ಮಾಡಿದ್ರು. ನೇರವಾಗಿ ಹೆಲಿಪ್ಯಾಡ್ ನಿಂದ ಬಂದಂತಹ ಅಮಿತ್ ಶಾ ಅವರು ಈಗ ಏನು ನೇರವಾಗಿ ಬಂದು ಏನು ARF ಘಟಕದ ಒಂದು RAF ಘಟಕದ ಒಂದು ಗುದ್ದಲಿ ಪೂಜೆ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಈ ಪೂಜೆಯಲ್ಲಿ? ಈಗ ಏನು ಪೂಜೆಯಲ್ಲಿ ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿ ಅವರು, ಈಶ್ವರಪ್ಪನವರು, ಸಂಸದರಾದ ರಾಘವೇಂದ್ರ ಅವರು ಸೇರಿದಂತೆ ಅನೇಕ ನಾಯಕರುಗಳು, ಜಿಲ್ಲಾ ನಾಯಕರುಗಳು ಪಾಲ್ಗೊಂಡಿದ್ದಾರೆ. ಓಕೆ, ಈಗಾಗಲೇ ಭೂಮಿ ಪೂಜೆಯ ಕಾರ್ಯ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಒಂದ್ ಕಡೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ಅದಕ್ಕೋಸ್ಕರ ಈಗ ಯಾವ ರೀತಿಯಾಗಿ ಬಾಗಲಕೋಟೆಯಲ್ಲಿ ಆಗಿರ್ಬೋದು ಅಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳುವಂತಹ ಪ್ರಯತ್ನಗಳ ಆಗಿದೆ ಅನ್ನೋದು ಒಂದ್ ಕಡೆ. ಇನ್ನೊಂದ್ ಕಡೆ ಈಗಾಗಲೇ ಏನಾದ್ರೂ ಯಾರಾದ್ರೂ ಮುಖಂಡರು ಮಾತನಾಡುವಂತಹ ಸಾಧ್ಯತೆ ಇದೆಯಾ ಇಲ್ಲಿ ಅಂತ? ಓಕೆ, ಥ್ಯಾಂಕ್ ಯು ನಾಗರಾಜು. RAF ಘಟಕಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ BS ಯಡಿಯೂರಪ್ಪ ಸೇರಿದಂತೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು, ಹಾಗೇನೆ ಈಗ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ, ಹಾಗೇನೆ BY ರಾಘವೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಈಗ ಭೂಮಿ ಪೂಜೆಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. RAF ಘಟಕಕ್ಕೆ ಅಂದ್ರೆ 97ನೇ ಬೆಟಾಲಿಯನ್ನ ಈ ಒಂದು RAF ನ ಘಟಕದ ಕಟ್ಟಡದ ನಿರ್ಮಾಣಕ್ಕೆ ಈಗ ಭೂಮಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅಂತ ಹೇಳಿ ಹಲವು ವರ್ಷಗಳಿಂದಲೂ ಕೂಡ ಒಂದು ಡಿಮ್ಯಾಂಡ್ ಅನ್ನ ಇಡಲಾಗಿತ್ತು. ಈಗ ಆ ಒಂದು ಸಂದರ್ಭ ಒದಗಿ ಬಂದಿದ್ದು ಕರುನಾಡಲ್ಲಿ 2 ದಿನಗಳ ಕಾಲ ಅಮಿತ್ ಶಾ ಅವರು ಪ್ರವಾಸವನ್ನ ಮಾಡಲಿದ್ದಾರೆ. ಕಟ್ಟಡ ಶಂಕುಸ್ಥಾಪನೆಯಲ್ಲಿ CM BS ಯಡಿಯೂರಪ್ಪ ಸೇರಿದಂತೆ ಅನೇಕ ಪ್ರಮುಖ ನಾಯಕರುಗಳು ಈ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಈಗ ಈ ಒಂದು ಕಟ್ಟಡದ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಭೂಮಿ ಪೂಜೆ ನೆರವೇರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಯಾವ ರೀತಿಯ ಪೂಜೆ ಆಗಬೇಕು, ಭೂಮಿ ಪೂಜೆ ಅದನ್ನ ಈಗ ಪುರೋಹಿತರು ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದಾದ್ಮೇಲೆ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ. ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಒಂದ್ ಕಡೆ ಬೆಂಗಳೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕೋರ್ ಕಮಿಟಿ ಮೀಟಿಂಗ್ ಆಗಿರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನ 2 ದಿನಗಳಲ್ಲಿ ಅವರು ಮುಗಿಸಲಿದ್ದಾರೆ. RAF ನ 97ನೇ ಬೆಟಾಲಿಯನ್ನ ಈ ಒಂದು RAF ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಭದ್ರಾವತಿಯಲ್ಲಿ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅವರನ್ನ ವೆಲ್ಕಮ್ ಮಾಡಿದ ದೃಶ್ಯ ಕೂಡ ಅತ್ಯಂತ ಅದ್ಭುತವಾಗಿತ್ತು. ಯಾಕಂದ್ರೆ ಇಡೀ ಒಂದು ಭದ್ರಾವತಿ ಅಲಂಕಾರಗೊಂಡಿರೋದನ್ನು ಕೂಡ ನಾವು ನೋಡಿದ್ವಿ. ಅತ್ಯಂತ ಸಿಂಗಾರಮಯವಾಗಿ ಒಂದು ವೆಲ್ಕಮ್ ಕೂಡ ಅಲ್ಲಿಗೆ ಮಾಡಲಾಯಿತು. ಇಡೀ ಭದ್ರಾವತಿಯನ್ನ ಅಲಂಕಾರ ಮಾಡಲಾಗಿರೋದನ್ನು ಕೂಡ ನಾವು ನೋಡಿದ್ವಿ. ಈಗಾಗಲೇ ಈ ಒಂದು ಭೂಮಿ ಪೂಜೆ ನೆರವೇರ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. 97ನೇ ಬೆಟಾಲಿಯನ್ನ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಕಟ್ಟಡಕ್ಕೆ ಭದ್ರಾವತಿಯಲ್ಲಿ ಇವತ್ತು ಈ ಒಂದು ಕಟ್ಟಡ ಶಂಕುಸ್ಥಾಪನೆ ಆಗ್ತಾ ಇರುವಂತದ್ದು, ಭೂಮಿ ಪೂಜೆ ನೆರವೇರ್ತಾ ಇದೆ. और अब हम प्रधानमंत्री यहाँ मंच पर अभिवादन करते हैं आप सभी जोरदार तालियों के साथ। माननीय केंद्रीय गृह मंत्री श्री अमित शाह, मुख्यमंत्री कर्नाटका श्री BS येदियुरप्पा, श्री प्रहलाद जोशी संसदीय कार्य मंत्री एवं विशिष्टगण यहाँ मंच पर उपस्थित, आप सभी की जोरदार तालियां हो जाएं एक बार आपके अभिवादन के लिए।
एक बार पुनः मैं शिल्पा भावना आप सभी को सादर प्रणाम करती हूं और 97वीं वाहिनी द्रुत कार्यबल के इस भूमि पूजन एवं शिलान्यास समारोह में बहुत बहुत अभिनंदन करती हूं। और क्योंकि आज के इस कार्य को स्वयं श्री अमित शाह जी ने इतनी संपन्नता के साथ शुरू किया है, तो हम भी इस कार्यक्रम का आगाज करते हैं। और मैं अनुरोध करना चाहूंगी डॉक्टर AP महेश्वरी, महानिदेशक केंद्रीय रिजर्व पुलिस बल से, कि आप कृपा करके अपना स्वागत भाषण प्रस्तुत करें। जोरदार तालियां हो जाएं प्लीज आप सभी की। देश के गृह मंत्री परम आदरणीय श्री अमित शाह जी, कर्नाटक के मुख्यमंत्री श्री BS येदियुरप्पा जी, मंचासीन समस्त विशिष्ट अतिथिगण, यहाँ पर पधारे समस्त अतिथिगण और देश भर से विभिन्न माध्यमों से जुड़े हमारे बंधुगण, CRPF के परिवारजन, मीडिया बंधुओं, मैं आप सभी का इस समारोह में हार्दिक अभिनंदन करता हूं। आप सबकी उपस्थिति से ये पल निसंदेह पल्लवित एवं पुष्पित हुए हैं और विशेषकर हमारे मुख्य अतिथि केंद्रीय गृह मंत्री जी ने यहां पधारकर इस समारोह को भव्यता प्रदान की है। भद्रावती के आंचल में आपने हमें आश्रय दिया। नमस्कारा भद्रावती। We welcome you all from the core of our heart. स्वतंत्रता के तुरंत पश्चात लौह पुरुष सरदार पटेल ने CRPF को एक नई पहचान दी और उनके द्वारा दी गई फौलादी घुट्टी का ही ये परिणाम है कि इस फौज ने कभी पीछे मुड़कर नहीं देखा। राष्ट्र रक्षा हो, किसी भी विषमता से जूझना हो, लोक व्यवस्था कायम करनी हो, इस बल ने अपना लोहा प्रमाणित किया है। 2200 से अधिक जाबाजों ने देश के लिए कुर्बानी दी है। उन शहीद ಇಡೀ ದೇಶವೇ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಕೊರೋನಾ ಲಸಿಕೆ ಕೊನೆಗೂ ಜನರಿಗೆ ಸಿಗುವಂತಾಗಿದೆ. ಕೊರೋನಾ ಸಂಜೀವಿನಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದು, ದೇಶದಾದ್ಯಂತ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಈ ವೇಳೆ ಮಾತಾಡಿದ ಮೋದಿ, ಲಸಿಕೆ ತಯಾರಿಕೆಗೆ ಸಂಶೋಧಕರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅತಿ ಕಡಿಮೆ ಅವಧಿಯಲ್ಲೇ 2 ಲಸಿಕೆಗಳು ಸಿದ್ಧವಾಗಿದೆ. ಎರಡೂ ಸಹ ಮೇಡ್ ಇನ್ ಇಂಡಿಯಾ ಲಸಿಕೆಗಳೇ. ವೈದ್ಯರು, ನರ್ಸ್, ಸ್ವಚ್ಛತಾ ಸಿಬ್ಬಂದಿ, ವೈದ್ಯಕೀಯ ಸಿಬ್ಬಂದಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು, ನಂತರ ಸರ್ಕಾರಿ ಹಾಗೂ ಖಾಸಗಿ ಸಿಬ್ಬಂದಿಗೆ ನೀಡೋದಾಗಿ ಮೋದಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲೂ ಲಸಿಕೆ ವಿತರಣೆ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ಕೊಟ್ಟ ಸಿಎಂ ಯಡಿಯೂರಪ್ಪ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೆಸಿ ಜನರಲ್ ಹಾಸ್ಪಿಟಲ್ನಲ್ಲಿ ಡಿ ಗ್ರೂಪ್ ನೌಕರ ಚಂದ್ರಶೇಖರ್ ರಾವ್ಗೆ ಮೊದಲ ಲಸಿಕೆ ನೀಡಿದರೆ, ಎರಡನೆಯದಾಗಿ ಕೆಆರ್ ಪುರಂ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಶೋಕ್ ರೆಡ್ಡಿಗೆ ನೀಡಲಾಯಿತು. ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಸಿವಿ ರಾಮನ್ ಹಾಸ್ಪಿಟಲ್, ಸೇಂಟ್ ಜಾನ್ ಹಾಸ್ಪಿಟಲ್, ಜಯನಗರ ಆಸ್ಪತ್ರೆ, ಕೆಆರ್ ಪುರಂ ಆಸ್ಪತ್ರೆ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ಲಸಿಕೆಯನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಒಂದು ರೀತಿಯಲ್ಲಿ ಟೆನ್ಷನ್ ಇತ್ತು, ಎಲ್ಲರಿಗೂ ಕೂಡ ತಗೋಬೇಕಾ ಬೇಡವಾ ಅನ್ನುವಂಥದ್ದು. ಅದೇ ಯಾವುದೇ ರೀತಿಯ ಆತಂಕಗೊಳ್ಳದೆ ಈ ಒಂದು ಲಸಿಕೆಯನ್ನ ತೆಗೆದುಕೊಳ್ಳಿ ಅನ್ನೋದರ ಜೊತೆಗೆ ಯಾರ್ಯಾರು ಲಸಿಕೆಯನ್ನು ತೆಗೆದುಕೊಂಡಿದ್ದಾರೋ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಇದನ್ನು ತೆಗೆದುಕೊಂಡ್ರೆ ಏನು ಆಗೋದಿಲ್ಲ ಅನ್ನುವಂತಹ ಒಂದು ಭರವಸೆ ಕೂಡ ಸಿಕ್ಕಿದೆ. ಯಾಕಂದ್ರೆ ಅರ್ಧ ಗಂಟೆಗಳ ಕಾಲ ಲಸಿಕೆಯನ್ನ ತೆಗೆದುಕೊಂಡ ಅರ್ಧ ಗಂಟೆಗಳ ಕಾಲ ಅಲ್ಲೇ ಇದ್ದು ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ ಅನ್ನೋದನ್ನ ಕೂಡ ಅಲ್ಲಿ ಪ್ರೂವ್ ಮಾಡಲಾಯಿತು. ಸೊ ಆಲ್ರೆಡಿ ಡಿ ಗ್ರೂಪ್ ನೌಕರರಿಗೆ ಕೂಡ ಮೊದಲ ಲಸಿಕೆಯನ್ನ ನೀಡಲಾಗಿದೆ. ಆಸ್ಪತ್ರೆ ಸಿಬ್ಬಂದಿಯಿಂದ ವ್ಯಾಕ್ಸಿನೇಷನ್ ಅನ್ನ ನೀಡಲಾಯಿತು. ಇನ್ನು ಇಡೀ ರಾಜ್ಯದಾದ್ಯಂತ ಇವತ್ತು ಲಸಿಕೆ ವಿತರಣೆ ಮಾಡಲಾಗಿದೆ. ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಮಡಿಕೇರಿ, ಮಂಡ್ಯ, ಗದಗದಲ್ಲೂ ಕೂಡ ಬೇರೆ ಬೇರೆ ಕೇಂದ್ರಗಳಲ್ಲಿ ಇವತ್ತು ಲಸಿಕೆಯನ್ನ ನೀಡಲಾಗಿದೆ. ಆರೋಗ್ಯ ಕಾರ್ಯಕರ್ತರಿಗೆ, ಡಾಕ್ಟರ್ಸ್ಗೆ, ಆಶಾ ಕಾರ್ಯಕರ್ತರಿಗೆ, ಹಾಗೆಯೇ ಸಫಾಯಿ ಕರ್ಮಚಾರಿಗಳಿಗೆ ಆಗಿರಬಹುದು, ಡಿ ಗ್ರೂಪ್ ನೌಕರರಿಗೆ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಇವತ್ತು ಒಂದು ರೀತಿಯಲ್ಲಿ ಯಾರ್ಯಾರನ್ನ ಲಿಸ್ಟ್ ಮಾಡಲಾಗಿತ್ತು ಅವರೆಲ್ಲರಿಗೂ ಕೂಡ ಇವತ್ತು ಲಸಿಕೆಯನ್ನ ನೀಡಲಾಗಿದೆ. ಮೊದಲ ದಿನದಲ್ಲೇ ಇವತ್ತು ಲಸಿಕೆಯನ್ನ ತೆಗೆದುಕೊಂಡಂತವರು ತಮ್ಮ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.
ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರ ನಂದೀಶ್ಗೆ ಮೊದಲ ಲಸಿಕೆ ನೀಡಲಾಗಿದೆ. ಸ್ವತಃ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರೇ ನಂದೀಶ್ಗೆ ಚುಚ್ಚುಮದ್ದು ಕೊಟ್ಟರು. ಈ ವೇಳೆ ಮಾತಾಡಿದ ನಂದೀಶ್ ಯಾವುದೇ ಅಂಜಿಕೆ ಇಲ್ಲದೆ ಲಸಿಕೆ ಪಡೆಯಿರಿ ಅಂತ ಹೇಳಿದರು. ಇಂದು ದೇಶದೆಲ್ಲೆಡೆ ಕೊರೋನಾ ವ್ಯಾಕ್ಸಿನ್ಗೆ ಪ್ರಧಾನಮಂತ್ರಿ ಅವರು ಚಾಲನೆ ನೀಡಿದ್ದಾರೆ. ಅದರಂತೆ ಕೂಡ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಈಗ ಕೊರೋನಾ ವ್ಯಾಕ್ಸಿನ್ನ ಚಾಲನೆ ಸ್ವತಃ ಡಿ.ಸಿ ಅವರು ಚುಚ್ಚುಮದ್ದು ನೀಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ನಂದೀಶ್ ಎಂಬುವರಿಗೆ ಡಿ.ಸಿ ಅವರಿಗೆ ವ್ಯಾಕ್ಸಿನ್ ಅನ್ನು ಕೊಡುವ ಮೂಲಕ ಈಗ ಚಾಲನೆ ಕೊಟ್ಟಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಮೊದಲ ಲಸಿಕೆ ಪಡೆದಂಥ ನಂದೀಶ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದು. ಸರ್ ನಮಸ್ತೆ ಸರ್. ಸರ್ ಏನು ಕೊರೋನಾ ವ್ಯಾಕ್ಸಿನ್ ಈಗ ನಿಮಗೆ ಮೊದಲು ಕೊಟ್ಟಿದ್ದಾರೆ, ಹೇಗೆ ಅನಿಸ್ತದೆ ಸರ್? ಈಗ ಸರ್ ನನಗೆ ಏನು ಅನ್ನಿಸ್ತಲ್ಲ, ಮೊದಲು ಯಾವ ಥರ ಇದ್ದೆ ನಾರ್ಮಲ್ ಮನಸ್ಸು ಥರನೇ ಇದ್ವಿ, ಆ ಥರ ಏನು ಅನ್ನಿಸ್ತಲ್ಲ ಸರ್. ಸರ್ ಈಗ ಕೊರೋನಾ ಲಸಿಕೆ ಬಂದಾಗ ಕೆಲವೊಂದು ಅಡ್ಡ ಪರಿಣಾಮಗಳಾಗತ್ತೆ ಅಂತ ಹೇಳಿ ಕೆಲವೊಂದು ಭಯ ಇರುತ್ತೆ. ಆ ಒಂದು ಭಯನ ನಿಮಗಿತ್ತ ಹೇಗೆ? ಸರ್ ನಮ್ಗೆ ಆ ಥರ ಏನು ಭಯ ಇಲ್ಲ ಸರ್. ಅದು ಕೊರೋನಾ ವಾರ್ಡಲ್ಲೇ ಡ್ಯೂಟಿ ಮಾಡ್ಕೊಂಡಿದ್ದರಿಂದ ಆ ಥರ ಏನು ಭಯ ಏನಿಲ್ಲ ನನಗೆ. ಸರ್ ಈಗ ಕೊರೋನಾ ಲಸಿಕೆ ಪಡೆದಿದ್ದೀರಿ. ಕೊರೋನಾ ಲಸಿಕೆ ಪಡೆದ ಮೇಲೆ ಕೂಡ ಕೊರೋನಾ ಲಸಿಕೆ ಪಡೆಯೋರಿಗೆ ನೀವೇನು ಹೇಳ್ತೀರಿ? ಈಗ ಒಂದು ಇದನ್ನು ಏನಿಲ್ಲ ಸರ್, ಏನು ಆರಾಮಾಗಿ ತಗೋಬೋದು, ಆ ಥರ ಏನು ಭಯಪ್ಪ ಏನು ಪಡೋಂಗಿಲ್ಲ, ಆರಾಮಾಗಿ ಬಂದು ತಗೋಬೋದು ಸರ್. ಸೊ ಇದು ಪ್ರಥಮವಾಗಿ ಲಸಿಕೆ ಪಡೆದಂಥ ನಂದೀಶ್ ಅವರು ಮಾತಾಡ್ತಾರೆ. ಸ್ವತಃ ನಮ್ಮನ್ನೇ DHO ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅವರು ಈ ಬಗ್ಗೆ ಏನು ಹೇಳ್ತಾರೆ? ಸರ್ ನಮಸ್ತೆ ಸರ್. ಈಗಾಗಲೇ ಕೂಡ ಏನು ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಲಸಿಕೆಯನ್ನು ಒಬ್ಬ ಡಿ ಗ್ರೂಪ್ ಕೊರೋನಾ ವಾರಿಯರ್ಸ್ಗೆ ಕೊಟ್ಟಿದ್ರಿ. ಹೇಗೆ ಅನಿಸ್ತದೆ ಈ ಒಂದು ಫೀಲ್ ಸರ್? ಈಗ ಏನಿಲ್ಲ, ರೂಟೀನ್ ಇಮ್ಯುನೇಷನ್ ಥರನೇ ಇದು ಇಮ್ಯುನೇಷನ್ ನಡೀತಾ ಇದೆ. ಸೊ ಇವನಿಗೆ ಅಬ್ಸರ್ವೇಷನ್ ಕೂಡ ನಾವು ಮಾಡಿದ್ವಿ. ಇವನಿಗೆ ಯಾವುದೇ ಥರದ ರಿಯಾಕ್ಷನ್ಸ್ ಅಥವಾ ಅಲರ್ಜಿ ಕೂಡ ಏನೂ ಇರಲ್ಲ, ಕಂಫರ್ಟಬಲ್. ಅಂದರೆ ಮಾದರಿಯಾಗಿ ಜನರುಗಳು ಏನಂದರೆ ಗಾಬರಿ ಪಡುವಂಥದ್ದೇನಿಲ್ಲ, ಭಯ ಪಡುವಂಥದ್ದೇನಿಲ್ಲ. ಸೊ ಇದೇ ಥರ ಎಲ್ಲರೂ ಧೈರ್ಯವಾಗಿ ಇಂಜೆಕ್ಷನ್ ನಾವು ತೊಗೊಂಡ್ರೆ ಮುಂದೆ ಆಗುವಂಥ ಅನಾಹುತವನ್ನು ಸೋಂಕಿನಿಂದ ಆಗುವಂಥ ಅನಾಹುತವನ್ನು ನಾವು ತಡೆಗಟ್ಬೋದು. ಎಲ್ಲರೂ ಕೈ ಜೋಡಿಸಬೇಕು, ಧೈರ್ಯವಾಗಿ ಮುಂದೆ ಬಂದು ವ್ಯಾಕ್ಸಿನೇಷನ್ ತಗೋಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಸರ್ ಇವತ್ತಿನ ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ಶುರು ಆಗಿದೆ. ಎಷ್ಟು ಸೆಂಟ್ರಲ್ಲಿ ನಡೀತಾ ಇದೆ ಮತ್ತು ಎಷ್ಟು ಡೋಸ್ಗಳು ಇವತ್ತನ್ನು ಕೊಡೋ ಪ್ರಯತ್ನ ಮಾಡ್ತೀವಿ? ಈಗ ಮಂಡ್ಯ ಜಿಲ್ಲೆಯಲ್ಲಿ 8 ಸೆಂಟರ್ಸ್ನಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇದೆ. ಒಂದು 6 ತಾಲೂಕು ಆಸ್ಪತ್ರೆ, ಒಂದು ಈಗ ನಡೀತಾ ಇರುವಂಥ ಮೆಡಿಕಲ್ ಕಾಲೇಜು, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತಗೊಂಡಿದ್ದೇವೆ. ದಟ್ ಈಸ್ ಕೊತ್ತತ್ತಿ ಇದ್ರೆ ಎಲ್ಲ ಕಡೆಯೂ 100 ಮೆಂಬರ್ಸ್, ಪ್ರತಿ ಸೆಂಟ್ರಲ್ಲಿ 100 ಮೆಂಬರ್ಸ್ ವ್ಯಾಕ್ಸಿನೇಷನ್ ನಡೀತಾ ಇದೆ. ಸೊ ಟೋಟಲಿ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ನಮಗೆ 800 ಜನಕ್ಕೆ ಆಗ್ಬೋದು. 800 ಜನರಿಗೆ ಕೆಲವರು ಬರದೇ ಇರ್ಬೋದು ಅಥವಾ ಈ ಥರದ ಏನು ಬೇರೆ ಕಾರಣ ಇರ್ಬೋದು. ಅದು ಸಾಯಂಕಾಲದ ಹೊತ್ತಿಗೆ ಗೊತ್ತಾಗುತ್ತೆ. ಪ್ರತಿ ಅವರಿಗೂ ನಾವು ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಆಯಿತು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಏನಾದರೂ ರಿಯಾಕ್ಷನ್ ಆದರೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾಕೆಂದರೆ ಝೂಮ್ ಲಿಂಕ್ ಮಾಡಿರೋದ್ರಿಂದ ಸದ್ಯಕ್ಕೆ ಯಾವುದೇ ಥರದ ಇನ್ಫಾರ್ಮೇಷನ್ ಬಂದಿಲ್ಲ, ಎಲ್ಲರೂ ಚೆನ್ನಾಗೇ ಇದ್ದಾರೆ. ಒಟ್ಟಾರೆಯಾಗಿ ಇದಿಷ್ಟು ಏನು ಮಂಡ್ಯ DHO ಹೇಳೋ ಮತ್ತು ಇವತ್ತಿನ ಏನು ಕೊರೋನಾ ವ್ಯಾಕ್ಸಿನ್ ಶುರುವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ, ಅದರ ಎಲ್ಲರಿಗೂ ಕೂಡ ನಾವು ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ಮೊದಲಿಗೆ 800 ಜನಕ್ಕೆ ಹಾಕುವಂಥ ಪ್ರಕ್ರಿಯೆ ನಡೀತಿದೆ ಅಂತ ಹೇಳ್ತಿರೋ ಮತ್ತು ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ, ನಮ್ಮ ನ್ಯೂಸ್ ಕನ್ನಡ. ಸೆಪ್ಟೆಂಬರ್ 11, 2015 ಅಸ್ಸಾಂನ ಮೋರಿಗಾಂವ್ ಜಿಲ್ಲೆಯ ಜಾಗಿ ಭಗತ್ ಗ್ರಾಮಕ್ಕೆ ಬರ ಸಿಡಿಲಿನಂತೆ ಬಂದೆರಗಿತ್ತು ವೀರ ಯೋಧ ಚಿತ್ರ ಸೈಕಿಯಾ ಅವರು ಯುದ್ಧ ಭೂಮಿಯಲ್ಲಿ ಹುತಾತ್ಮರಾದ ಸುದ್ದಿ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಉಗ್ರನ ವಿರುದ್ಧ ಹೋರಾಡಿ ವೀರ ಮರಣವನ್ನಪ್ಪಿದ ಚಿತ್ರ ಸೈಕಿಯಾ ಅವರ ಸಾಹಸಗಾಥೆ ಇವತ್ತಿನ ಜೈ ಹಿಂದ್ ಸನ್ಮಾನದಲ್ಲಿ. ಸಾವಿರದ 1979 ಡಿಸೆಂಬರ್ 31ರಂದು ಅಸ್ಸಾಂನ ಮೋರಿಗಾಂವ್ ಜಿಲ್ಲೆಯ ಜಾಗಿ ಭಗತ್ ಗ್ರಾಮದಲ್ಲಿ ಜನಿಸಿದಂತ ಚಿತ್ರ ಸೈಕಿಯಾ ಅವರನ್ನ ಮೊಯ್ನಾ ಎಂದೇ ಜನರು ಪ್ರೀತಿಯಿಂದ ಕರೀತಾ ಇದ್ರು. ತೀರಾ ಮೃದು ಮತ್ತು ಕರ್ತವ್ಯ ಶ್ರದ್ಧಾ ಸ್ವಭಾವದ ಹುಡುಗನಾಗಿದ್ದಂತ ಮೊಯ್ನಾ ದೇಶ ಸೇವೆಯತ್ತ ಒಲವನ್ನ ಹೊಂದಿದ್ದ. 2000ನೇ ಇಸವಿಯಲ್ಲಿ ಅಂದ್ರೆ ತಮ್ಮ 20ನೇ ವಯಸ್ಸಲ್ಲೇ ದೇಶದ ಗಡಿ ಕಾಯುವಂತ ಕೆಲಸಕ್ಕೆ ಸೇರಿಯೇ ಬಿಟ್ರು. 16 ವರ್ಷಗಳ ಗಡಿ ರಕ್ಷಣಾ ಕಾರ್ಯದಲ್ಲಿ ಶೌರ್ಯವನ್ನೇ ಮೆರೆದಿದ್ರು ಚಿತ್ರ ಸೈಕಿಯಾ. ನನ್ನ ಕುಟುಂಬ, ತಾಯಿ, ಸಹೋದರ, ತಾತ ಮತ್ತಿತರರು ಸಹಾಯ ಮಾಡ್ತಿದ್ದು ನನ್ನ ಪತಿಯನ್ನ ಕಳ್ಕೊಂಡ ದುಃಖವನ್ನ ಮರೆಯಲು ಸಹಕರಿಸುತ್ತಿದ್ದಾರೆ. ಅವರು ಹುತಾತ್ಮರಾದಾಗ ನಮ್ಮ ದೊಡ್ಡ ಮಗ 8 ವರ್ಷ ಮತ್ತು ಕಿರಿಯ ಮಗನಿಗೆ ಕೇವಲ 1 ತಿಂಗಳಾಗಿತ್ತು. ದೊಡ್ಡವನು ತಂದೆಯನ್ನ 1 ಬಾರಿ ನೋಡಿದ್ದ, ಆದ್ರೆ ಕಿರಿಯ ಮಗ ತಂದೆಯನ್ನ ನೋಡ್ಲೇ ಇಲ್ಲ. 2015ರ ಸೆಪ್ಟೆಂಬರ್ 15 ಸೈಕಿಯಾ ಕುಟುಂಬಕ್ಕೆ ಆಘಾತದ ದಿನ. ಜಮ್ಮು ಕಾಶ್ಮೀರದ ಬುಜರ್ಗ್ ಬೆಟ್ಟದ ಕಣಿವೆಯಲ್ಲಿ ದೇಶದೊಳಕ್ಕೆ ನುಸುಳಿದ್ದಂತ ಪಾಕಿಸ್ತಾನ ಉಗ್ರರೊಂದಿಗೆ ಕದನ ಆರಂಭವಾಗಿತ್ತು. ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹಲವು ಉಗ್ರರನ್ನ ಸಂಹರಿಸುವಲ್ಲಿ ಸೈಕಿಯಾ ಪಡೆ ಯಶಸ್ವಿಯಾಗಿತ್ತು.
ಆದರೂ ಕೆಲವರು ಪಾರಾಗಿದ್ರು. ಉಗ್ರರು ಪಾರಾಗುವಾಗ ಗುಂಡಿನ ಸುರಿಮಳೆಗೈದಿದ್ರು. ಈ ದಾಳಿಯಲ್ಲಿ ಗುಂಡಿನೇಟಿನಿಂದ ಚಿತ್ರಸೈಕಿಯ ವೀರ ಮರಣವನ್ನಪ್ಪಿದ್ರು. ವೀರ ಯೋಧನ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತಿದೆ ನಿಜ. ಆದ್ರೆ ಕವಿತಾ ಸೈಕಿಯಾಗೆ ಮಾತ್ರ ನೋವಿನ ಆಳ ಗೊತ್ತಿದೆ. ಅವರ ಬದುಕು ಈಗ ನಾವಿಕನಿಲ್ಲದ ದೋಣಿಯಂತಾಗಿದೆ. ಭಾರತೀಯ ಸೇನೆ ಸೇರಿದಂತ ಸೈಕಿಯಾ ತಾವೊಬ್ಬ ವೀರ ಯೋಧ ಎಂಬುದನ್ನ ಸಂದರ್ಭ ಸಿಕ್ಕಾಗಲೆಲ್ಲ ಸಾಬೀತುಪಡಿಸಿದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಿನ ತರಬೇತಿ ಪಡೆದಿದ್ದಂತ ಚಿತ್ರಸೈಕಿಯಾ ಇದನ್ನ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಉಪಯೋಗಿಸಿ ಯಶಸ್ವಿಯಾಗಿದ್ದರು. ಹುಟ್ಟೂರಲ್ಲಿ ತಮ್ಮದೇ ಆದಂತ ಮನೆಯನ್ನ ಕಟ್ಟುವಂತ ಹಂಬಲದಲ್ಲಿದ್ರು ಚಿತ್ರಸೈಕಿಯಾ ಮತ್ತು ಅವರ ಪತ್ನಿ ಕವಿತಾ. ಸೈಕಿಯಾ ವೀರ ಮರಣವನ್ನಪ್ಪಿದಾಗ ಅವರ 2ನೇ ಮಗನಿಗೆ ಕೇವಲ 1 ತಿಂಗಳು. ಈಗ ತಂದೆಯ ಫೋಟೋಗಳು, ಗಳಿಸಿದಂತ ಗೌರವ ಪದಕಗಳು ಮತ್ತು ಅವರ ಶೌರ್ಯದ ಕಥೆಗಳೇ ಮಗನಿಗೆ ಸಂಗಾತಿಯಾಗಿವೆ. ದುಃಖ ಅನ್ನೋದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಹಾಗೆಯೇ ಸ್ವಲ್ಪ ನಗುವಿನೊಂದಿಗೆ ಬದುಕಲು ಕಲಿಬೇಕಾಗುತ್ತದೆ. ಕವಿತಾ ಸೈಕಿಯಾ ತನ್ನ ದುಃಖವನ್ನು ನುಂಗಿಕೊಂಡು ಪತಿಯ ನೆನಪಲ್ಲಿ 2 ಪುತ್ರರೊಂದಿಗೆ ಜೀವನ ಸಾಗಿಸುತ್ತಿದ್ದಾಳೆ. ಚಿತ್ರಸೈಕಿಯಾ ಕೇವಲ ಮೋರಿಗಾಂವ್ನ ಹೆಮ್ಮೆಯ ಪುತ್ರ ಮಾತ್ರವಲ್ಲ, ಆದರೆ ಇಡೀ ಭಾರತ ದೇಶದ ಹೆಮ್ಮೆಯ ವ್ಯಕ್ತಿತ್ವ. ದಾದಾ ಬೌಡಿ ಅವರ ಕುಟುಂಬವು ಸೈಕಿಯ ತ್ಯಾಗ ಬಲಿದಾನವನ್ನೇ ಅಪ್ಪಿಕೊಂಡು ಹೆಮ್ಮೆಯಿಂದ ಜೀವನವನ್ನ ಸಾಗಿಸ್ತಾ ಇದೆ. ವೀರ ಯೋಧನ ಪತ್ನಿ ಕವಿತಾ ತನ್ನಿಬ್ಬರು ಮಕ್ಕಳೊಂದಿಗೆ ವೀರನ ನೆನಪಲ್ಲೇ ಮುಂದಿನ ಗುರಿಯತ್ತ ಸಾಗ್ತಿದ್ದಾರೆ. ವೀರ ಯೋಧ ಚಿತ್ರ ಸೈಕಿಯ ನೆನಪಲ್ಲಿ ನೆರೆಹೊರೆಯವರು ಪ್ರತಿಮೆಯನ್ನ ನಿರ್ಮಿಸಿ ಗೌರವವನ್ನ ತೋರಿದ್ದಾರೆ. ಇದೆಲ್ಲವನ್ನು ಹೃದಯದಲ್ಲಿ ಮಡುಗಟ್ಟಿದ ಶೋಕದೊಂದಿಗೆ ಸ್ಥಿತ ಪ್ರಜ್ಞೆಯಿಂದ ಸ್ವೀಕರಿಸಿದ್ದಾರೆ. ಹುತಾತ್ಮರಾದವರ ಕುಟುಂಬಗಳ ಯೋಗಕ್ಷೇಮವನ್ನ ಸರ್ಕಾರ ನೋಡ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ. ನೋಡ್ಕೊಳ್ಬೇಕೆಂದು ನಾನು ಮನವಿ ಮಾಡ್ತೇನೆ. ಇದರಿಂದ ದೇಶದ ಗಡಿ ಕಾಯುವ ಸೈನಿಕರಿಗೂ ಧೈರ್ಯ ಬರುತ್ತೆ. ಅವರ ಅನುಪಸ್ಥಿತಿಯಲ್ಲಿ ಸರ್ಕಾರವೇ ತಮ್ಮ ಕುಟುಂಬವನ್ನ ನೋಡ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಅವರಿಗಿರತ್ತೆ. ಚಿತ್ರಸೈಕಿಯಾ ಅವರ ಶೌರ್ಯಕ್ಕೆ ಸೇನೆಯು ಹಲವು ಪದಕಗಳನ್ನ ನೀಡಿ ಗೌರವಿಸಿ ನೆನಪಿಸಿಕೊಂಡಿದೆ. ಆದರೆ ಅವರ ಬಲಿದಾನದ 5 ವರ್ಷಗಳ ನಂತರ ನೆನಪುಗಳು ನಿಧಾನವಾಗಿ ಮಾಸುತ್ತಾ ಬಂದಿವೆ. ಎಲ್ಲರೂ ಹುತಾತ್ಮ ಚಿತ್ರಸೈಕಿಯಾ ಅವರನ್ನ ಮರೆಯುತ್ತಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಸರ್ಕಾರದಲ್ಲಿರುವ ಅಧಿಕಾರಿಗಳಿಗೆ ನಮ್ಮದೊಂದು ವಿನಂತಿ. ಹುತಾತ್ಮರಾದವರ ಕುಟುಂಬಗಳ ಪರವಾಗಿ ಸರ್ಕಾರ ನಿಂತರೆ ಅಂತಹ ಕುಟುಂಬ ವಿಧವೆಯರು ಧೈರ್ಯದಿಂದ ಬದುಕೋದಿಕ್ಕೆ ಸಹಾಯವಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲೂ ಧೈರ್ಯಗುಂದದೆ ಅವರ ಕುಟುಂಬವು ಪರಿಸ್ಥಿತಿಯನ್ನ ನೋಡಿಕೊಂಡು ಹೊಂದಿಕೊಂಡು ಹೋಗುತ್ತಿದೆ. ಇಂತಹ ವೀರ ಯೋಧ ಚಿತ್ರಸೈಕಿಯಾ ಮತ್ತು ಅವರ ಕುಟುಂಬಕ್ಕೆ ಒಂದು ಸಲಾಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಅಸ್ಸಾಂ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ವಯಸ್ಸನ್ನೇ ಮೀರಿದ ಪ್ರತಿಭಾವಂತ ಮಕ್ಕಳಿರ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಇಂತಹ ಪ್ರತಿಭೆಯನ್ನ ಆರಂಭದಲ್ಲೇ ಗುರುತಿಸಬಹುದು. ಕ್ರೀಡೆಯಿಂದ ಶಿಕ್ಷಣದವರೆಗೆ ಯಾವುದೇ ಕಲೆ ಇರಬಹುದು, ಯಾವುದೇ ರಂಗ ಇರಬಹುದು. ಈ ಮಕ್ಕಳಿಗೆ ಯಾವುದೇ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇಂತಹ ಅದ್ಭುತ ಪ್ರತಿಭೆಗಳು ನಿಮ್ಮ ಸುತ್ತಮುತ್ತಲಲ್ಲೇ ಇರಬಹುದು ಅಥವಾ ಅಲ್ಲೆಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ಇಂತಹ ಮೇಧಾವಿ ಮಕ್ಕಳನ್ನ ಗುರುತಿಸಿ ಇಡೀ ದೇಶಕ್ಕೆ ಪರಿಚಯಿಸುವ ವಿಶೇಷ ಕಾರ್ಯಕ್ರಮವೇ ನ್ಯೂಸ್ 18 ನೆಟ್ವರ್ಕ್ನ ಬೈಜೂಸ್ ಯಂಗ್ ಜೀನಿಯಸ್ ಶೋ. ಇವತ್ತು ರಾತ್ರಿ 8 ಗಂಟೆಗೆ ಈ ವಿಶೇಷ ಸರಣಿ ಕಾರ್ಯಕ್ರಮದ ಮೊದಲ ಶೋ ಪ್ರಸಾರವಾಗಲಿದೆ. ದೇಶದ ಅದ್ಭುತ, ಅಪ್ರತಿಮ, ಪ್ರತಿಭಾವಂತ ಮಕ್ಕಳ ಕುರಿತಾದ ವಿಶೇಷ ಕಾರ್ಯಕ್ರಮ ಬೈಜೂಸ್ ಯಂಗ್ ಜೀನಿಯಸ್. ತಪ್ಪದೆ ನೋಡಿ. ಬೈಜೂಸ್ ಯಂಗ್ ಜೀನಿಯಸ್ ನೆಟ್ವರ್ಕ್ 18ನ ಈ ಅಭಿಯಾನವು ದೇಶದ ಪ್ರತಿ ಮಗುವಿಗೂ ಸ್ಫೂರ್ತಿಯಾಗಿದೆ. ದೇಶದ ಅತಿ ದೊಡ್ಡ ಎಡಿಟೆಕ್ ಕಂಪನಿಯಾದ ಬೈಜೂಸ್ನ ವೈಸ್ ಪ್ರೆಸಿಡೆಂಟ್ ಮತ್ತು ಹೆಡ್ ಆಫ್ ಮಾರ್ಕೆಟಿಂಗ್ ಆಗಿರುವ ಅತೀತ್ ಮೆಹ್ತಾ ಅವರು ಮಾತಾಡಿದ್ದಾರೆ, ನೋಡೋಣ. Byju's, we always believe that every child is unique in his or her own way, talented in their own space, and we should encourage and inspire them to learn at their own space. So with this particular initiative, what we are doing is we are just coming forward and celebrating the prodigious talent which this country has. And these kids are in the age group of about 8 to 14 years and they have a long way to go. So we are just giving them the right platform so they can pursue their dreams and they can become the geniuses of the future. ಗದಗದಲ್ಲಿ ಕೆಸಿ ರಾಣಿ ರಸ್ತೆಯಲ್ಲಿರುವ ದಂಡಪ್ಪ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಸಿಕೆ ನೀಡಲಾಗುತ್ತಿದೆ. ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗೆ ಮೊದಲ ಲಸಿಕೆ ಕೊಡಲಾಗಿದ್ದು ವ್ಯಾಕ್ಸಿನ್ ಪಡೆದ ಕೊರೋನಾ ವಾರಿಯರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.
ಕೊರೋನಾ ಎಂಬ ಮಹಾಮಾರಿಗೆ ಈಗಾಗಲೇ ಸಂಜೀವಿನಿ ಕೂಡ ದೊರೆತಿರುವಂಥದ್ದು. ಇನ್ನು ಈಗಾಗಲೇ ವ್ಯಾಕ್ಸಿನ್ ಪಡೆದಂಥ ಏನು ಗದಗ ನಗರದ ವಾರಿಯರ್ಸ್ ಇದ್ದಾರೆ, ಆ ವಾರಿಯರ್ಸನ್ನು ಕೂಡ ನಾವು ಮಾತಾಡ್ಸೋ ನಮ್ಮ ಜೊತೆಗೆ ಇದ್ದಾರೆ. ಸರ್, ಈಗಾಗಲೇ ಮೊದಲ ಬಾರಿಗೆ ಈಗಾಗಲೇ ಏನು ಕೊರೋನಾ ವ್ಯಾಕ್ಸಿನ್ನ ಪಡೆದಿದ್ರಿ, ಏನು ಅನಿಸ್ತಿದೆ ಸರ್ ನಿಮಗೆ ಅಂತ? ನಿಜವಾಗ್ಲೂ ಸರ್, ಕೊರೋನಾ ವ್ಯಾಕ್ಸಿನ್ ತೊಗೊಂಡೋದಕ್ಕೆ ಒಂದು ರೀತಿ ಸಂತೋಷ ಅನ್ನಿಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಭಯ ಇತ್ತು ಏನಾಗುತ್ತೆ ಅಂತೇಳಿ. ದೇವ್ರದ ಯಂತ್ರ ಇದುವರೆಗೂ ನಾನು ಹಾಕೊಂಡ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗಲಿ, ಯಾವುದೇ ರೀತಿಯ ದುಗುಡ ಕೂಡ ನನ್ನಲ್ಲಿಲ್ಲ. ಏನಿಲ್ಲ, ನಾರ್ಮಲ್ ಆಗಿದ್ದೀನಿ ರೀ. ಏನಿಲ್ಲ, ಸಾಮಾನ್ಯ ಜನರು ಯಾವ ರೀತಿ ಒಂದು ವ್ಯಾಕ್ಸಿನ್ ತೊಗೊಂಡಾಗಿರುತ್ತೆ, ಯಾವ ಇಂಜೆಕ್ಷನ್ ತೊಗೊಂಡಾಗಿರುತ್ತೆ ಅದೇ ರೀತಿ ಇದೆ. ಇದಕ್ಕೇನು ಭಯ ಪಡೋದು, ಗೊಂದಲ ಪಡುವಂಥ ಅವಶ್ಯಕತೆ ಕಂಡು ಬರ್ತಿಲ್ಲ. ಜನರಿಗೆ ಇದೇ ನಾ ಹೇಳೋದು ಕಿವಿ ಮಾತು, ಯಾವುದಕ್ಕೂ ಭಯ ಪಡಬೇಡಿ. ಏನೇ ಆತಂದ್ರೂ ಇದು ಸ್ವದೇಶಿ ನಿರ್ಮಿತವಾಗಿದೆ, ಒಂದು ಆತ್ಮ ನಿರ್ಭರವಾಗಿ ಇದನ್ನು ಸಿದ್ಧಪಡಿಸಲಾಗಿದೆ. ಏನೇ ಆ ರೀತಿ ವ್ಯತ್ಯಾಸ ನಿಮಗೆ ಕಂಡು ಬಂದರೂ ನಮ್ಮ ವೈದ್ಯಕೀಯ ತಂಡ ಇದನ್ನು ನಿಯಂತ್ರಣ ಮಾಡೋದಕ್ಕೆ, ಇದನ್ನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಕ್ಕೆ ಸಶಕ್ತವಾಗಿದೆ. ಈ ಒಂದು ಧ್ಯೇಯದೊಂದಿಗೆ ನಾವೆಲ್ಲ ಈ ವ್ಯಾಕ್ಸಿನ್ ಹಾಕೊಳ್ಳೋಣ. ದೇಶದಿಂದ ಹೆಮ್ಮಾರಿ ಕೊರೋನಾನ ಓಡಿಸೋದಕ್ಕೆ ನಾವೆಲ್ಲರೂ ಜಾಗೃತರಾಗಿ ಕಟಿಬದ್ಧರಾಗೋಣ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಇನ್ನೊಬ್ರು ಏನು ಲಸಿಕೆ ಪಡೆದಂಥವ್ರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ನೀವು ಕೂಡ ಈಗಾಗಲೇ ಲಸಿಕೆಯನ್ನು ಪಡೆದಿದ್ರಿ, ಏನು ಅನಿಸ್ತಿದೆ ಸರ್ ನಿಮ್ಗೆ, ಏನು ಅನುಭವ? ಮೊದಲನೇದಾಗಿ ನಮ್ಮ ಭಾರತ ದೇಶಕ್ಕೆ ನಾನು ಬಹಳ ಹೆಮ್ಮೆಯನ್ನು ಸೂಚಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ರೋಗದ ವಿರುದ್ಧ ಲಸಿಕೆಯನ್ನು ಇಷ್ಟು ಬೇಗ ಕಂಡುಹಿಡ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ. ಇವತ್ತಿನ ದಿವಸ ನಾನು ಈಗ ಲಸಿಕೆ ಪಡೆದು ಸುಮಾರು ಒಂದು 20 ನಿಮಿಷ ಆಯಿತು. ನನ್ನ ದೇಹದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗಿಲ್ಲ. ಆದ್ದರಿಂದ ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ಲಸಿಕೆಯನ್ನು ಪಡೆದು ಒಂದು ಆರೋಗ್ಯವಂತ ರಾಷ್ಟ್ರವನ್ನು ನಿರ್ಮಾಣಕ್ಕೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಸ್, ಇದೆಲ್ಲವೂ ಕೂಡ ಏನು ವ್ಯಾಕ್ಸಿನ್ ಪಡೆದಂಥ ಏನು ವಾರಿಯರ್ಸರ ಮಾತಾಗಿರತಕ್ಕಂಥದ್ದು. ಸಂತೋಷ್ ಕೊಣೂರ್, ನ್ಯೂಸ್ 18 ಕನ್ನಡ, ಗದಗ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಡಿ ಗ್ರೂಪ್ ನೌಕರ ಶ್ರೀನಿವಾಸ್ಗೆ ಮೊದಲ ಲಸಿಕೆಯನ್ನ ನೀಡಲಾಗಿದೆ. ಶಸ್ತ್ರಚಿಕಿತ್ಸೆ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ನಾರಾಯಣ್ ಹೆಬಸೂರ್ಗೆ 2ನೇ ಲಸಿಕೆಯನ್ನ ನೀಡಲಾಯಿತು. ಸಚಿವ ಜಗದೀಶ್ ಶೆಟ್ಟರ್, ಡಿಸಿ ನಿತೇಶ್ ಪಾಟೀಲ್, ಡಾಕ್ಟರ್ ರಾಮಲಿಂಗಪ್ಪ ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆಗೆ ಅಭಿಯಾನ ಆರಂಭವಾಗಿದೆ. ಈಗಾಗಲೇ ಮೊದಲ ಲಸಿಕೆಯನ್ನು ಪಡೆದಂತಹ ಶ್ರೀನಿವಾಸ್ ಬಳ್ಳಾರಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಹೇಳ್ರಿ, ಫಸ್ಟು ಜಿಲ್ಲೆಯಲ್ಲಿ ನೀವೇ ಲಸಿಕೆ ಪಡೆದಿರೋದು ಹೇಗೆ ಅನಿಸ್ತಾ ಇದೆ ಹೇಗಂತ? ಇಲ್ಲ, ತುಂಬ ಸಂತೋಷ ಇದೆ. ಆರೋಗ್ಯನೂ ಏನು ಏರ್ಪೇರಾಗಿಲ್ಲ, ಆರೋಗ್ಯನೂ ಚೆನ್ನಾಗಿದೆ. ಫಸ್ಟ್ ಲಸಿಕೆ ನಾನೇ ತೊಗೊಂಡಕ್ಕೆ ಇನ್ನೂ ತುಂಬ ಸಂತೋಷ ಇದೆ. ನಮ್ಮ ಇಲ್ಲಿ ಇರ್ತಕ್ಕಂಥ ನಮ್ಮ ಆಡಳಿತಾಧಿಕಾರಿಗಳಾಯಿತು, ಡೈರೆಕ್ಟರ್ ಆಯಿತು, ಅವರಿಗೆಲ್ಲ ತುಂಬ ಹೃದಯದಿಂದ ಧನ್ಯವಾದ ತಿಳಿಸ್ತೀನಿ. ಮೊದಲನೇ ಹೆಸರು ನಮ್ಮದೇ ತೋರಿಸಿದ್ದಕ್ಕೆ. ಲಸಿಕೆ ತೊಗೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆತಂಕ ಇತ್ತು, ಹೆದರಿಕೆ ಇತ್ತು, ಏನಾಗ್ಬೋದು ಏನು ಅಂಥೇಳಿ. ಆದರೆ ಈಗ ತೊಗೊಂಡು ಸುಮಾರು ಒಂದು 10-15 ನಿಮಿಷ ಆಯಿತು, ಒಂದು 20 ನಿಮಿಷ ಆಯಿತು. ಏನೂ ಆರೋಗ್ಯದಲ್ಲಿ ಏರುಪೇರು ಅನಿಸಿಲ್ಲ. ಲಸಿಕೆ ಅಡ್ಡ ಪರಿಣಾಮಕ್ಕೂ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳ್ತೀವಿ, ಎಲ್ಲರೂ ತೊಗೊಳ್ರಿ. ಯಾಕಂದ್ರೆ ನಾವು ಇಲ್ಲೆಲ್ಲ ಕೋವಿಡ್ ಪೇಷಂಟು ಆ ಥರ ಈ ಥರ ಪೇಷಂಟ್ ಇರ್ತಾವೆ, ಕಲುಷಿತ ವಾತಾವರಣದಲ್ಲಿ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರು ಆರೋಗ್ಯ ತಮ್ಮ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರು ಲಸಿಕೆ ತೊಗೋಬೇಕಂತೇಳಿ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊತೀವಿ, ತಿಳಿಸಿ ಹೇಳ್ತೀವಿ. ಎಲ್ಲ ಸಿಬ್ಬಂದಿಗಾಯಿತು ಮತ್ತು ಸಾರ್ವಜನಿಕರಿಗಾಯಿತು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿ ಲಸಿಕೆ ತೊಗೊಳ್ರಿ, ಉಚಿತವಾಗಿ ಲಸಿಕೆ ಇದೆ, ಅಡ್ಡ ಪರಿಣಾಮ ಯಾವುದೇ ರೀತಿ ಇಲ್ಲ ಅಂತೇಳಿ ತಿಳಿಸ್ತೀವಿ ಸರ್. ಈಗ ಕಳೆದ 8-9 ತಿಂಗಳಿಂದ ಸಾಕಷ್ಟು ಆತಂಕದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಈಗ ಲಸಿಕೆನೂ ಬಂದಿದೆ, ಅದನ್ನು ನೀವು ಪಡೆದಿದ್ರಿ. ಈಗೇನು ಅನಿಸ್ತಾ ಇದೆ ಅಂತ? ಈಗ ಫೀಲಿಂಗ್ ಬೆಟರ್ ಸರ್. ಈಗ ತುಂಬ ಸಂತೋಷ ಆಗ್ತಿದೆ. ಸರ್ಕಾರಕ್ಕೂ ನಾವು ಧನ್ಯವಾದ ತಿಳಿಸ್ತೀವಿ. ಆ್ಯಕ್ಚುಲಿ ಯಾವಾಗೂ ಕಂಡುಹಿಡಬೇಕಾಗಿತ್ತು ಲಸಿಕೆ, ಸ್ವಲ್ಪ ಲೇಟ್ ಆದ್ರೂ ಕೊನೆಗಾದರೂ ಲಸಿಕೆ ಬಂತಲ್ಲ ಅಂತೇಳಿ ಸಂತೋಷ ಇದೆ ಸರ್. ಪ್ರತಿಯೊಬ್ಬರಿಗೂ ಲಸಿಕೆ ತೊಗೊಳಕ್ಕೆ ಹೇಳ್ತೀವಿ ಸರ್, ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳ್ತೀವಿ ಸರ್. ಈಗ ಯಾವ ರೀತಿ ನಿಮ್ಮನ್ನು ಆಯ್ಕೆ ಮಾಡಿದಾಗ ಏನು ಅನ್ನಿಸ್ತು, ಏನಂತ ಹೇಳಿದರು? ಈಗ ಲಸಿಕೆ ತೊಗೊಂಡ್ಮೇಲೆ ಯಾವ ರೀತಿ ದೇಹಕ್ಕೆ ಏನಾದರೂ ರಿಯಾಕ್ಟ್ ಮಾಡ್ತಾ ಇದೆ, ಏನು ಅನ್ನಿಸ್ತಾ ಇದೆ ಅಂತ? ಇಲ್ಲ, ಹಾಗೇನು ಅಡ್ಡ ಪರಿಣಾಮ ಇಲ್ಲ. ಮೊದಲು ಹೇಗಿದ್ವಿ ಹಾಗೆ ಚೆನ್ನಾಗಿದ್ವಿ. ಆರೋಗ್ಯದಲ್ಲಿ ಏನೂ ಏರ್ಪೇರಿಲ್ಲ, ತುಂಬ ಕರೆಕ್ಟ್ ಇದೆ, ಒಳ್ಳೆಯದಿದೆ, ಏನು ತೊಂದರೆ ಇಲ್ಲ ಸರ್, ಏನು ತೊಂದರೆ ಆಗಿಲ್ಲ ಆರೋಗ್ಯದಲ್ಲಿ. ಓಕೆ, ಇದು ಮೊದಲ ಲಸಿಕೆ ಪಡೆದಂತಹ ಶ್ರೀನಿವಾಸ್ ಬಳ್ಳಾರಿ ಅವರ ಮಾತು. ಇನ್ನು ಕಿಮ್ಸ್ನ ಶಸ್ತ್ರಚಿಕಿತ್ಸೆ ವಿಭಾಗದ ಪ್ರಾಧ್ಯಾಪಕರಾದಂತಹ ನಾರಾಯಣ್ ಹೆಬ್ಸೂರ್ ಅವರು ಕೂಡ ಲಸಿಕೆಯನ್ನು ಪಡೆದಿದ್ದಾರೆ. 2ನೇ ಲಸಿಕೆಯನ್ನು ಇವರಿಗೆ ಕೊಡಲಾಗಿದೆ. ಅವ್ರನ್ನು ಮಾತಾಡಿಸ್ತೀನಿ. ಸರ್, ಇಷ್ಟು ದಿನ ನೀವು ನಮ್ಗೆ ಕೇಳ್ತಿದ್ರಿ ಚಲಿಗೆ ಚಕ್ರ ಬರ್ತಾ ಇದೆಯಾ ಹೇಗಿದೆ ಅಂತ. ಈಗ ನೀವು ಲಸಿಕೆ ಪಡೆದಿದ್ರಿ, ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್ ಅಂತ? ಏನೂ ಇಲ್ಲ, ಏನು ಆರಾಮಾಗಿದ್ದೀನಿ, ಏನೂ ತೊಂದರೆ ಆಗಿಲ್ಲ. ಈಗಾಗಲೇ ಹಾಫ್ ಆನ್ ಅವರ್ ಆಯಿತು ಲಸಿಕೆ ತಗೊಂಡು, ನಾನು ಹೋಗೋ ಟೈಮ್ ಬಂತು, ಮನೆಗೆ ಹೋಗ್ತಾ ಇದ್ದೀನಿ, ಇನ್ನೇನು ತೊಂದರೆ ಇಲ್ಲ. ಈಗ ಲಸಿಕೆ ಬಂತು, ಅದನ್ನು ಲಸಿಕೆ ತೆಗೆದುಕೊಂಡಿದ್ದೀರಿ, ಈಗ ಹೇಗೆ ಅನಿಸ್ತಾ ಇದೆ, ಯಾವ ರೀತಿ ಫೀಲಿಂಗ್ ಇದೆ ಅಂತ? ಭಾಳ ಒಳ್ಳೆ ಫೀಲಿಂಗ್ ಇದೆ, ನನಗೆ ಖುಷಿ ಆಗ್ತಾ ಇದೆ. ಈ ವ್ಯಾಕ್ಸಿನ್ ನನಗೆ ಸಿಕ್ತು ಅಂತ ಭಾಗ್ಯ. ಎಲ್ಲರೂ ಈ ರೀತಿ ವ್ಯಾಕ್ಸಿನ್ ತೊಗೊಳೋದು ಒಳ್ಳೆಯದು. ವೈದ್ಯ ವೃಂದದವರು ಮತ್ತು ಜನರಲ್ ಪಬ್ಲಿಕ್ಕು ಎಲ್ಲರೂ ಈ ವ್ಯಾಕ್ಸಿನ್ ತೊಗೋಬೇಕು. ಇಟ್ ಈಸ್ ಅ ಮಸ್ಟ್. ಯಾವ ರೀತಿಯಿಂದನೂ ಊಹಾಪೋಹಗಳಿಗೆ ನಾವು ತಲೆ ಕೊಡಬಾರ್ದು, ಈ ವ್ಯಾಕ್ಸಿನ್ ತೊಗೋಬೇಕು.
ಒಟ್ಟಾರೆಯಾಗಿ ಇದು ಲಸಿಕೆಯನ್ನು ಪಡೆದವರ ಮಾತುಗಳು. ಎಲ್ಲರೂ ಲಸಿಕೆಯನ್ನು ಪಡೆಯಬೇಕು, ಯಾವುದೇ ರೀತಿಯ ಮಾತುಗಳಿಗೆ ಕಿವಿಗೊಡದೆ ಎಲ್ಲರೂ ಲಸಿಕೆ ಪಡೆದು ಆರೋಗ್ಯವಂತರಾಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇನ್ನು ಬೆಳಗಾವಿಯಲ್ಲಿ ಡಿ ಗ್ರೂಪ್ ನೌಕರ ರಮೇಶ್ ಕುಂಬಾರ ಅವರಿಗೆ ಮೊದಲ ಲಸಿಕೆಯನ್ನ ನೀಡಲಾಗಿದೆ. ಧೈರ್ಯವಾಗಿ ಲಸಿಕೆ ಪಡೆದಿದ್ದೇನೆ, ಆರೋಗ್ಯವಾಗಿದ್ದೇನೆ, ನೀವು ಭಯ ಪಡದೆ ಲಸಿಕೆಯನ್ನ ಹಾಕಿಸಿಕೊಳ್ಳಿ ಅಂತ ರಮೇಶ್ ಕುಂಬಾರ ಹೇಳಿದರು. ದೇಶಾದ್ಯಂತ ಕೊರೋನಾ ಮಹಾಮಾರಿಗೆ ಲಸಿಕೆ ವಿತರಣೆ ಆರಂಭವಾಗಿದ್ದು ಬೆಳಗಾವಿಯಲ್ಲಿ ಕೂಡ ಈಗಾಗಲೇ ಲಸಿಕೆ ವಿತರಣೆ ಮಾಡಲಾಗಿದೆ. ಲಸಿಕೆ ಪಡೆದವರನ್ನ ಈಗ ಅಬ್ಸರ್ವೇಷನ್ ಸೆಂಟರ್ನಲ್ಲಿ ಇಟ್ಟಿರ್ತಕ್ಕಂಥದ್ದು. ನನ್ನ ಪಕ್ಕದಲ್ಲಿ ಒಬ್ಬರ ಈಗಾಗಲೇ ಈ ಒಂದು ಕೆಲ ನಿಮಿಷಗಳ ಹಿಂದೆ ಅವರು ಲಸಿಕೆಯನ್ನು ಪಡೆದು ಬಂದಿದ್ದಾರೆ. ಅವ್ರನ್ನ ವೈದ್ಯಕೀಯ ಸಿಬ್ಬಂದಿಯವರು ಪರಿಶೀಲನೆಗೆ ಒಳಪಡಿಸ್ತಕ್ಕಂಥದ್ದು. ಅವರ BP ಚೆಕ್ ಮಾಡ್ತಿದ್ದಾರೆ. ಜೊತೆಗೆ ಅವ್ರಿಗೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಮೊದಲು ಈ ಒಂದು ಬೆಳಗಾವಿಯಲ್ಲಿ ನಡೆದಂಥ ಲಸಿಕೆ ವಿತರಣೆಯಲ್ಲಿ ಮೊದಲು ಲಸಿಕೆ ಪಡೆದವರು ಜೊತೆಗಿದ್ದಾರೆ. ಸರ್, ನಿಮ್ಗೆ ಯಾವಾಗ ಗೊತ್ತಾಯಿತು ಫಸ್ಟ್ ಪಡೆದಿದ್ದೀವಿ ಅಂತ? ಹೇಗಿತ್ತು ಫಸ್ಟ್? ಏನು ಮೆಸೇಜ್ ಬಂದಿತ್ತು ಸರ್ ನನಗೆ. ನಿನ್ನೆ ಮೆಸೇಜ್ ಬಂತು. ನಾನು ಬಂದೆ ಇಲ್ಲಿ ಬೆಳಗ್ಗೆ ಬಂದ ನೋಡಿದಾಗ ಅವಾಗ ನನ್ನ ಹೆಸರು ಮೊದಲಿತ್ತು. ಅದಕ್ಕಾಗಿ ನಾನು ಲಸಿಕೆ ಪಡೆದೇನೆ ಸರ್. ಮೊದಲು ಮಾಹಿತಿ ಇತ್ತು ಅಥವಾ ಬೆಳಗ್ಗೆ ಗೊತ್ತಾಯಿತು? ನನಗೆ ಬೆಳಗ್ಗೆ ಗೊತ್ತಾಯ್ತು ಸರ್. ಮೊದಲೇನು ಮಾಹಿತಿ ಇರಲಿಲ್ಲ. ಮೆಸೇಜ್ ನಿನ್ನೆ ರಾತ್ರಿ ಬಂತು. ಬೆಳಗ್ಗೆ ಬಂದಿದ್ದು ನಾನು ತೋರಿಸಿ. ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಯಾವಾಗೂ ನೀವು ಲಸಿಕೆ ತಗೋರಿ ಅಂದರು. ಅದೇ ಬೆಳಗ್ಗೆ ಬಂದು ನೋಡಿದೆ, ನಂದು ಹೆಸರು ಮೊದಲಿತ್ತು, ನಾನು ತೊಗೊಂಡಿದ್ದೆ ಸರ್. ಲಸಿಕೆ ಪಡೆದ ನಂತರ ಏನಾದರೂ ಆರೋಗ್ಯದಲ್ಲಿ ಏರುಪೇರು? ಏನು ಯಾವುದೇ ಥರ ಏರುಪೇರು ಇಲ್ಲ, ಎಲ್ಲ ಆರಾಮಾಗಿದೆ. ಪರಿಶೀಲನೆ ಮಾಡಿದ್ರೆ ವೈದ್ಯರು ಏನಾದರೂ ಬಂದು ಇದು ಮಾಡಿದ್ರೆ? ಹಾಂ, BP ಎಲ್ಲ ಚೆಕ್ ಮಾಡಿ ನೋಡಿದ್ದಾರೆ, ಎಲ್ಲ ಓಕೆ ಐತೆ ಸರ್, ಏನು ತೊಂದರೆ ಇಲ್ಲ. ಇದು ಏನಂತಂದರೆ ಮೊದಲ ಲಸಿಕೆ ಪಡೆದಂಥ ಬಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹೇಳೋ ಮಾತು. ಬೆಳಗಾವಿಯಿಂದ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. RF ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರೀಗ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನು ನೋಡಿ. मुख्यमंत्री श्री अशोक नारायण जी मेरे साथ, मोदी जी की मंत्रिपरिषद में साथी और मेरे मित्र श्रीमान प्रहलाद जोशी जी, कर्नाटक के गृह मंत्री बसवराज बोम्मई जी, यहाँ के भी वरिष्ठ नेता और ग्रामीण विकास और पंचायती मंत्री कर्नाटक सरकार श्रीमान ईश्वरप्पा जी, यहाँ के लोकप्रिय और युवा सांसद श्रीमान राघवेंद्र जी, भद्रावती के विधायक संगमेश्वरा जी, और आज जिनके नेतृत्व में कार्यक्रम हो रहा है ऐसे DG CRPF डॉक्टर KP महेश्वरी जी, CRPF के इंस्पेक्टर जनरल ऑफ पुलिस श्री RM मीणा जी, और मैं 2.5-3 घंटा लेट होने के बाद भी इतनी बड़ी संख्या में उपस्थित शिवमोगा और भद्रावती के सभी भाइयों बहनों को प्रणाम। आज मेरे लिए बड़ा हर्ष का विषय है कि CRPF के रैपिड एक्शन फोर्स की 97वीं बटालियन का आज यहां पर शिलान्यास हुआ। मैं गृह मंत्री बनने के बाद लगभग 2-3 महीने में ही श्रीमान येदियुरप्पा जी का एक पत्र आया था कि शिवमोगा में अगर RAF की स्थापना होती है तो कर्नाटक सरकार भूमि देने के लिए तैयार है और आप यहां पर RAF की स्थापना करें। मैं श्री येदियुरप्पा जी को बहुत बहुत धन्यवाद देता हूं गृह मंत्रालय की ओर से, इन्होंने इनिशिएटिव लिया और ये भूमि दी, और आज आनंद का विषय है कि उनकी उपस्थिति में यहीं पर शिलान्यास हुआ है और यहीं से पूरे दक्षिण भारत गोवा तक ये RAF की जो बटालियन बनने जा रही है 97वीं, वो पूरे दक्षिण भारत और गोवा तक के क्षेत्र के अंदर शांति स्थापना के लिए हमेशा जनता के साथ कंधे से कंधा मिलाकर खड़ी है। लगभग 230 करोड़ की लागत से यहाँ पर जो निर्माण होने जा रहा है, लगभग 50 एकड़ भूमि
कर्नाटक सरकार ने दी है और यहाँ पर इसके प्रशासनिक भवन भी बनेंगे, कर्मियों के निवास के केंद्र भी बनेंगे, अस्पताल भी बनेगी, केंद्रीय स्कूल भी खुलेगा और खेलकूद के स्टेडियम भी हम यहाँ पर बनाने वाले हैं। मैं शिवमोगा जिले और भद्रावती के लोगों को कहना चाहता हूं कि यहाँ पर जो केंद्रीय स्कूल खुलेगा और जो खेलकूद के लिए, स्पोर्ट्स के लिए स्टेडियम बनेंगे, इसको इस तरह से डिजाइन किया जाएगा कि इसका फायदा भद्रावती की जनता भी ले सकती है। और तो आज इस शिलान्यास के साथ ही एक आरएएफ का नया अध्याय 57वीं बटालियन के रूप में यहां से जोड़ा गया। मगर आज का दिन एक दूसरी दृष्टि से भी बहुत महत्वपूर्ण दिन है, क्योंकि पूरा विश्व लगभग एक साल से ज्यादा हम कोरोना के खिलाफ लड़ाई लड़ रहे हैं। कई लोगों की पूरी दुनिया में जाने पड़ी, कई लोगों को शारीरिक क्षति उठानी पड़ी और ये कोरोना के खिलाफ जंग शायद अब तक के इतिहास में मानव जाति के सबसे कठिन है। मगर मुझे कहते हुए आनंद है कि पूरे विश्व में सब जगह सब लोग अपनी अपनी तरीके से कोरोना के वायरस के खिलाफ एक जंग लड़े। समग्र मानव जाति इकट्ठा होकर अपनी सोच, अपनी इनोवेशन, अपनी जितना भी ज्ञान था उसको परस्पर सहयोग से देते हुए इस जंग को लड़ा। तो मुझे कहते हुए आनंद है कि भारत के अंदर हमारे प्रधानमंत्री नरेंद्र मोदी जी के नेतृत्व में कोरोना के खिलाफ सबसे सफल जंग दुनिया में अगर कहीं लड़ी गई है तो जब कोरोना का वायरस आया, फैलने लगा, दुनिया भर के हेल्थ क्षेत्र के अंदर काम करने वाले विद्वान चर्चा कर रहे थे कि कुछ देशों की क्या स्थिति है। हमारे देश का भी उसमें नाम सुना, क्योंकि आबादी हमारी 130 करोड़ से ज्यादा, हेल्थ इंफ्रास्ट्रक्चर तैयार नहीं था। मुझे बरोबर याद है सिर्फ एक लेबोरेटरी थी जो कोरोना का टेस्टिंग कर सकती थी। आज 2000 से ज्यादा लेबोरेटरी कोरोना का टेस्टिंग कर लोगों के लिए सुविधा और पूरे दुनिया भर में चर्चा कितनी बड़ी आबादी वाले देशों के अंदर क्या स्थिति है। तो आज जब टीका भी शुरू हो गया है तब पीछे मुड़कर देखते हैं तो विश्व के सभी आंकड़ों का अभ्यास करने से मालूम पड़ता है कि सबसे कम प्रतिशत मौतें अगर कहीं हुई है तो अपने भारत में हुई है और सबसे ज्यादा लोग अच्छे होकर अपने परिवार में गए हैं। लड़ाई में नरेंद्र भाई के नेतृत्व में हम लड़े। वो लड़ाई की सफलता का मूल मंत्र क्या है? मोदी जी का दीर्घ दृष्टिपूर्ण नेतृत्व तो है ही, ऊर्जावान नेतृत्व तो है ही। राज्यों के सभी मुख्यमंत्रियों ने भी इसके अंदर बहुत अच्छे तरीके से सहयोग किया। मगर दुनिया का कोरोना के खिलाफ लड़ने का तरीका और भारत के तरीके में अंतर है तो एक ही है। दुनिया में सरकारें कोरोना के खिलाफ लड़ी और भारत में सरकारें तो लड़ी ही मोदी जी के नेतृत्व में। इसके साथ साथ 130 करोड़ की जनता भी कोरोना के खिलाफ लड़ाई लड़कर यशस्वी हो। सबको साथ रखने का एक पद्धति है, सबको साथ रखने का एक जो संस्कार मोदी जी ने पूरे कर्मचारियों के अंदर भरा है, इसके कारण ही हम सफल। और तो आज हम सब भारतवासियों के लिए आनंद का विषय है कि अपने ही देश में बने हुए 2 वैक्सीनेशन के माध्यम से लड़ाई को हम अंतिम चरण में ले जाने में सफल हुए हैं। आज सुबह ही मोदी जी ने वर्चुअल तरीके से ये टीकाकरण के वैक्सीनेशन प्रोग्राम की शुरुआत की। कर्नाटक के अंदर भी 3000 से ज्यादा सेंटर बनाए गए हैं और अब 3000 सेंटरों पर टोकन रूप से शुरुआती दिन होने के कारण 100 लोगों को टीका लगाया गया। मतलब 3 लाख लोगों को आज टीका लगाया जाएगा और कल से एक गति 5 गुना और बढ़ेगी, जो भारत सरकार ने तय किया।
कि सबसे पहले टीका किसको? तो हमारे स्वास्थ्यकर्मी जो अपने जान की परवाह करे बगैर कोरोना के खिलाफ लड़ते, कई लोग कोरोना ग्रसित भी, कई लोगों की मृत्यु भी, मगर जान की परवाह करते हुए लोगों की सेवा करते हैं। हमारे सुरक्षा कर्मी जिन्होंने भी फ्रंटलाइन वॉरियर की तरह इसका सामना किया, कई सारे सुरक्षा कर्मियों और राज्य के पुलिस कर्मियों ने अपनी जान गंवाई, ढेर सारे यातायात से जुड़े हुए लोग, सफाई कर्मचारी, ये सब ने अपने जान की परवाह करे बगैर कोरोना के खिलाफ लड़ाई के अंदर बहुत बड़ा योगदान दिया। उनका अधिकार बनता है कि सबसे पहले टीका उनको लगाया जाए। मगर कुछ लोग इसको भी बहुत दृष्टि से अलग अलग गलत फहमियां फैलाने का प्रयास किया। मैं मानता हूं कि टीका लगाने का सबसे पहला अधिकार उन लोगों का है जिन्होंने कोरोना के खिलाफ जंग में फ्रंटलाइन वॉरियर की उपलब्धि, फ्रंटलाइन वॉरियर करके अपनी सेवाएं दी है और इसको उपलब्धि को दर्ज करा आगे बढ़ा योगदान दिया है। मित्रों, कर्नाटक राज्य के अंदर भी लगभग 14 लाख टीके का पूरा कहा गया है। मुझे विश्वास है कर्नाटक पुलिस के भी सभी 90,000 पुलिसकर्मी और सभी स्वास्थ्य कर्मियों को जल्द ही टीका लगाया जाएगा। मित्रों, आज आरएएफ की हम स्थापना कर रहे हैं। 1992 में सीआरपीएफ के अंतर्गत ही रैपिड एक्शन फोर्स की स्थापना की। ये द्रुत गति कार्यबल द्रुत गति से जहां पर भी दंगा होता है, जहां पर भी अशांति होती है, वहां पहुंचता है और कम से कम बल प्रयोग के साथ दंगे को कंट्रोल करने की विशिष्ट तकनीक इनको सिखाई है। इनकी एक्सपर्टी है कि दंगों को कैसे काबू में रखें, कम से कम बल प्रयोग करते हैं, जहां तक चले टीयर गैस भी नहीं छोड़ना, फायरिंग का तो सवाल ही नहीं। अपनी उपस्थिति से ही वो शांति स्थापित करने में बड़े सफल रहे हैं और मुझे आज कहने में कोई संकोच नहीं है कि 92 से लेकर आज तक जो आरएएफ का इतिहास है वो जिस उद्देश्य के लिए स्थापना की गई थी वो उद्देश्य को 100% अचीव करने में आरएएफ सफल हुआ। ನ್ಯೂಸ್ 18 ನಲ್ಲಿ ಮೊದಲ ಬಾರಿಗೆ ಒಂದು ಅದ್ಭುತ ಶೋ ಯಂಗ್ ಜೀನಿಯಸ್ ಆರಂಭವಾಗಲಿದೆ. ಇವತ್ತು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಶೋದಲ್ಲಿ ಒಡಿಶಾದ 14 ವರ್ಷದ ಹ್ಯೂಮನ್ ಅಟ್ಲಾಸ್ ಅನ್ನುವವರ ಸಾಧನೆಯನ್ನ ತೋರಿಸ್ತೀವಿ ನೋಡಿ. ಇವಳು ಯಂಗ್ ಜೀನಿಯಸ್ ಮೆಮೋರಿಯಲ್ಲಿ ಮಯೂರಿ. In 2016, I did my first record, which was 165 rivers in a minute, 1000 rivers in 7 minutes some seconds. ಇವಳ ತಲೆಯಲ್ಲಿ ವಿಶ್ವದ ನಕ್ಷೆಯೇ ಇದೆ. 1000 cities in 9 minutes and 1000 physical bodies in 11 minutes. ಇವಳು ಯಂಗ್ ಜೀನಿಯಸ್ 14ನೇ ವಯಸ್ಸಿಗೆ ವಿಶ್ವಕೋಶದ ಖ್ಯಾತಿ. ಯಾವ ಹಳ್ಳಿ ಅದು? ಜಗತ್ತಿನಲ್ಲಿ ಯಾವ ಹಳ್ಳಿ ಹೆಸರು ತುಂಬಾ ಚಿಕ್ಕದು? There's a village named A. It's located in the northern part of Norway. ನೆಟ್ವರ್ಕ್ 18 ಅಮೋಘ ಶೋ. ಅಪ್ರತಿಮ ಪ್ರತಿಭೆ ಮೇಘಾಲಿ ಮಾಲವಿಕಾ ಜೊತೆ. ಒಂದು ಸಮುದ್ರ ಇದೆ, ಅದಕ್ಕೆ ದಡವೇ ಇಲ್ಲ. ಆ ಸಿ ಯಾವುದು? Sargasso Sea. ಸರಿಯಾದ ಉತ್ತರ ನಿಮ್ದು. 9 ನಿಮಿಷಗಳಲ್ಲಿ 1000 ನದಿಗಳ ಹೆಸರು. Some 100 rivers of Europe. Seine, Marne, Yonne, Saône, Risley, Andle, Aube, Eure, Epte, Oise, Barse. 9 ನಿಮಿಷಗಳಲ್ಲಿ 1000 ನಗರಗಳ ಹೆಸರು. ಇವಳು ಮಾಡಿದ 4 ರೆಕಾರ್ಡ್ಸ್ ಅದ್ವಿತೀಯ. ಇವಳು ಪುಟಾಣಿ ವಿಶ್ವಕೋಶ. ಬರ್ತಿದ್ದಾಳೆ ಯಂಗ್ ಜೀನಿಯಸ್. 16 ಜನವರಿ ಶನಿವಾರ ರಾತ್ರಿ 8ಕ್ಕೆ. ಭಾರತೀಯರು ಸ್ವಾವಲಂಬಿಗಳಾಗೋದಕ್ಕೆ ಪ್ರತಿಭೆಯ ಜೊತೆಗೆ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕು. ಇತ್ತೀಚೆಗೆ ಜಾಗತಿಕ ಸಂವೇದನೆಯಾದ ಸಣ್ಣ ಹಳ್ಳಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಥೆಯನ್ನ ನಾವು ತೋರಿಸ್ತಾ ಇದ್ದೀವಿ. Ranjit Singh Disale is a primary school teacher in a tiny village of less than 2,000 people in Maharashtra's Solapur district. He was an engineering college dropout
who chose to teach and serve the community. I have made some QR codes on each and every textbook. So when the students scan those QR code, he or she gets the personalized and well curated content for himself. Considering his style of learning, I change the content at the back end. So this is how I make their learning personalized. They can challenge themselves. They are not competitors of others. Technology is helping me to bridge that gap between students living in villages and students in cities. This 32-year-old shot to global fame when he won the coveted Global Teacher Prize 2020 worth $1 million. The Global Teacher Prize 2020 is Ranjit Desale from India. Ranjit Singh Desale is educating India and the world the Swabhiman way. ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲಾ ಭಾರತೀಯರ ಜವಾಬ್ದಾರಿ ಮತ್ತು ಕರ್ತವ್ಯ. ಅಂತೆಯೇ ಗಣ್ಯರು ಕೂಡ ಸಲಾಂ ಹೇಳಿದ್ದಾರೆ. ನಿರ್ದೇಶಕ ಶಶಾಂಕ್ ಕೂಡ ಸೈನಿಕರಿಗೆ ಸಲಾಂ ಹೇಳಿದ್ದು ಹೀಗೆ. ನಮ್ಮ ದೇಶ ಕಾಯುವಂತಹ ಸೈನಿಕರ ತ್ಯಾಗ, ಬಲಿದಾನ ಮತ್ತು ಶ್ರಮದ ಕುರಿತಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ನ್ಯೂಸ್ 18ನಲ್ಲಿ ಬರ್ತಾ ಇದೆ. ಜೈನ್ ಸನ್ಮಾನ್ ಅನ್ನುವಂಥ ಒಂದು ಕಾರ್ಯಕ್ರಮ. ಅಂದರೆ ಈ ಸೈನಿಕರ ಬಗ್ಗೆ ಏನೇ ತೋರಿಸಿದ್ರು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮತ್ತು ತುಂಬ ಭಾವುಕತೆ ಇರುತ್ತೆ ಅದರೊಳಗಡೆ. ಯಾಕೆಂದರೆ ಅವರು ಮಾಡುವ ತ್ಯಾಗ ಈಕ್ವಲ್ ಟು ಒಂದು ತಾಯಿಗೆ ಸಮ. ಒಬ್ಬ ಸೈನಿಕ ಮಾಡುವಂತಹ ತ್ಯಾಗ ಒಂದು ತಾಯಿಗೆ ಸಮ. ತಾಯಿ ಹೇಗೆ ಒಂದು ಮಗುನ ಕಾಪಾಡ್ತಾಳೋ ಆ ಥರ ಸೈನಿಕರು ನಮ್ಮ ದೇಶನ ಕಾಪಾಡೋದು. ಸೊ ಅಂಥ ಸೈನಿಕರ ಬಗ್ಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾನು ನ್ಯೂಸ್ 18 ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಜನಪ್ರಿಯವಾಗಲಿ, ನಿಮ್ಮೆಲ್ರಿಗೂ ಇನ್ನೂ ಇದರಿಂದ ಹೆಚ್ಚಿನ ಸ್ಫೂರ್ತಿ ಸಿಗಲಿ. ಈ ಸ್ಫೂರ್ತಿಯಿಂದ ಇನ್ನಷ್ಟು ಜನ ದೇಶ ಸೇವೆಗೆ ಸೈನಿಕರಾಗಿ ಹೋಗೋದಕ್ಕೆ ಸಿದ್ಧವಾಗಲಿ ಅಂತ ಹಾರೈಸ್ತೀನಿ. ನಮ್ಮ ದೇಶ ಕಾಯುವಂಥ ಸೈನಿಕರ ತ್ಯಾಗ, ಬಲಿದಾನ ಮತ್ತು ಶ್ರಮದ ಕುರಿತಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ನ್ಯೂಸ್ 18ನಲ್ಲಿ ಬರ್ತಾ ಇದೆ. ಜೈನ್ ಸನ್ಮಾನ್ ಅನ್ನುವಂಥ ಒಂದು ಕಾರ್ಯಕ್ರಮ. ಅಂದರೆ ಈ ಸೈನಿಕರ ಬಗ್ಗೆ ಏನೇ ತೋರಿಸಿದ್ರು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮತ್ತು ತುಂಬ ಭಾವುಕತೆ ಇರುತ್ತೆ ಅದರೊಳಗಡೆ. ಯಾಕೆಂದರೆ ಅವರು ಮಾಡುವ ತ್ಯಾಗ ಈಕ್ವಲ್ ಟು ಒಂದು ತಾಯಿಗೆ ಸಮ. ಒಬ್ಬ ಸೈನಿಕ ಮಾಡುವಂತಹ ತ್ಯಾಗ ಒಂದು ತಾಯಿಗೆ ಸಮ. ತಾಯಿ ಹೇಗೆ ಒಂದು ಮಗುನ ಕಾಪಾಡ್ತಾಳೋ ಆ ಥರ ಸೈನಿಕರು ನಮ್ಮ ದೇಶನ ಕಾಪಾಡೋದು. ಸೊ ಅಂಥ ಸೈನಿಕರ ಬಗ್ಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾನು ನ್ಯೂಸ್ 18 ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಜನಪ್ರಿಯವಾಗಲಿ, ನಿಮ್ಮೆಲ್ರಿಗೂ ಇನ್ನೂ ಇದರಿಂದ ಹೆಚ್ಚಿನ ಸ್ಫೂರ್ತಿ ಸಿಗಲಿ. ಈ ಸ್ಫೂರ್ತಿಯಿಂದ ಇನ್ನಷ್ಟು ಜನ ದೇಶ ಸೇವೆಗೆ ಸೈನಿಕರಾಗಿ ಹೋಗೋದಕ್ಕೆ ಸಿದ್ಧವಾಗಲಿ ಅಂತ ಹಾರೈಸ್ತೀನಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.